ಹಾಯ್ ನಮಸ್ಕಾರ. ನಾವು ಪಿ ಸಿ ತೀರ್ಥಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಎಂಟರ್ ಕರ್ನಾಟಕ ಎಲ್ಲ ಕಡೆ ಸ್ಟ್ರೈಕ್ಗಳು ನಡೀತಾ ಇದೆ. ಏನಪ್ಪ ಈ ಸ್ಟ್ರೈಕ್ ಮಾಡ್ತಾ ಇರೋರು ಯಾರು? ರೈತರು ಅಲ್ಲ, ರೈತರ ಹೆಸರಲ್ಲಿ ಬೇರೆಯವರು ಮಧ್ಯವರ್ತಿಗಳಿಂದ ಕೆಲವು ನಾಯಕರುಗಳು ಮುಖಂಡರುಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ನೋಡಿ, ಇದು ನಾನು ಟೊಮೊಟೊ ಬೆಳೆದಿದ್ದೀನಿ. ಈ ಟೊಮೊಟೊನ RMC ಅಡಿಗೆ ತಗೊಂಡೋಗ್ತೀನಿ. ಏನೋ ಒಂದು 100 ಬಾಕ್ಸ್ ಟೊಮೊಟೊ ಕೊಯ್ತೀನಿ, RMC ಅಡಿಗೆ ತಗೊಂಡೋಗ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ ಒಂದು ಬಾಕ್ಸ್ಗೆ 20 ರೂಪಾಯಿ ಬಾಡಿಗೆ ಕೊಡ್ತೀನಿ. ಆಮೇಲೆ ಅಲ್ಲಿ 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ಕೊಡ್ತೀನಿ. ಒಂದು 100 ಬಾಕ್ಸ್ಗೆ ಒಂದು 200 ರೂಪಾಯಿ ಬಾಕ್ಸ್ ಹೋಯ್ತು ಅಂದರೆ 20,000 ಸಿಗುತ್ತೆ. 20,000ದಲ್ಲಿ 2,000 ರೂಪಾಯಿ ಬಾಡಿಗೆ ಕೊಡ್ತೀನಿ, 2,000 ರೂಪಾಯಿ ಕಮಿಷನ್ ಕೊಡ್ತೀನಿ. ಆಮೇಲೆ ಇಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಜನಗಳು ಬರ್ತಾರಲ್ಲ, ಅವ್ರಿಗೆ ಸಂಬಳ ಕೊಡ್ತೀನಿ, ಡೈಲಿ ಸಂಬಳ ಕೊಡ್ತೀನಿ. ಕೂಲಿಯಿಂದ ತಪ್ಪಾಗುತ್ತೆ, ಸಂಬಳ ಕೊಡ್ತೀವಿ. ರೈತರಿಗೆ ಏನು ಉಳಿಯುತ್ತೆ? ಇದನ್ನೆಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇದನ್ನೆಲ್ಲ ಆಲೋಚನೆ ಮಾಡಿ ಈ ಕಮಿಷನ್ ಅನ್ನೋ ಒಂದು ದೊಡ್ಡ ಮಾಫಿಯಾ ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ. ತಪ್ಪಾ? ಇದ್ರ ಹೆಸರಲ್ಲಿ ತಪ್ಪ. ಇದು ಕೆಲವು ಮುಖಂಡರುಗಳು ದೊಡ್ಡ ಸ್ಟ್ರೈಕು ಅದು ಇದು ಅಂತ ನಡೀತಾ ಇದೆ. ನೋಡಿ ಸ್ವಾಮಿ, ನಾವು ಈ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದು. ರೈತರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಕೆಲವರು ನಾಯಕರುಗಳಿಗೆ ಹೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವೇನಾರು ಸ್ಟ್ರೈಕ್ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನೋಡಿ, ಕೋಲಾರಕ್ಕೆ ಏತ ನೀರಾವರಿ ಮಾಡಬೇಕು ಅಂತ ತುಂಬ 5 ವರ್ಷ ಆಗಿದೆ, ಇನ್ನೂ ಕಂಪ್ಲೀಟ್ ಇಲ್ಲ. ಅದ್ರ ಬಗ್ಗೆ ಹೋಗಿ ಸ್ಟ್ರೈಕ್ ಮಾಡಿ. ರೈತರಿಗೆ ಒಳ್ಳೇದು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡೋಕ್ಕೆ ಸ್ಟ್ರೈಕ್ ಮಾಡಿ. ಕಾನ್ವೆಂಟ್ಗಳು ತುಂಬ ನಾವು ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತೀವಿ, ನಾವು ಮಾತಾಡ್ತೀವಲ್ಲ, ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಗೌರ್ಮೆಂಟಿಗೆ ಕಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಲ್ವಾ? ಅದ್ರ ಬಗ್ಗೆ ನೀವು ಕಾನ್ವೆಂಟ್ಗಳನ್ನೆಲ್ಲ ಇದು ಮಾಡಿ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡೋಕ್ಕೆ ಸ್ಟ್ರೈಕ್ ಮಾಡಿ. ಮತ್ತು ಇನ್ನೇನು, ಎಷ್ಟೋ ವಿದ್ಯಾರ್ಥಿಗಳು, ಹಳ್ಳಿ ವಿದ್ಯಾರ್ಥಿಗಳು 10,000 15,000ಕ್ಕೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾರೆ. ಇಲ್ಲಿ ಉದ್ಯೋಗ ಖಾತೆ ಥರ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಮೀನು ಸಾಕಾಣಿಕೆ ಇಂಥವಕ್ಕೆ ಗೌರ್ಮೆಂಟಿಂದ ಉದ್ಯೋಗ ಖಾತೆ ಥರ ಒಂದು ಡೆವಲಪ್ ಮಾಡಿಸಿ ಹುಡುಗರಿಗೆಲ್ಲ ಉದ್ಯೋಗ ಕೊಡಿಸಿ, ಆ ಥರ ಸಾಕಾಣಿಕೆ ಬ್ಯಾಂಕಿಂದ ನೀವು ಲೋನ್ ಕೊಡಿಸಿ ಇಂಥವಕ್ಕೆ ಸ್ಟ್ರೈಕ್ ಮಾಡೋಕ್ಕೆ ಹೋಗಿ. ತುಂಬ ಹೇಳ್ಬೇಕು ಅನಿಸುತ್ತೆ, ಬೇಡ. ನೋಡಿ, ನಮ್ಮ ತಿಪ್ಟೂರು ತಾಲೂಕಲ್ಲಿ ನೋಡಿ, ಇಲ್ಲಾದರೂ ಒಂದು ಸ್ವಲ್ಪ ತೆಂಗಿನ ತೋಟ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ನೀರಾವರಿ ಇದೆ, ತುರುವೇಕೆರೆ ತಾಲೂಕಲ್ಲಿ ನೀರಾವರಿ ಇದೆ, ಒಂದು ಸ್ವಲ್ಪ ತೆಂಗಿನ ತೋಟ ಚೆನ್ನಾಗಿ ಕಾಣ್ತದೆ. ತಿಪ್ಟೂರು ತಾಲೂಕಲ್ಲಿ ಪಾಪ ತೆಂಗಿನ ಮರ ನೋಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅಲ್ಲಿ ಜೀವನ ಹೆಂಗೆ ಅಂತ ಗೊತ್ತೇನ್ರಿ? ಕಾಯಿ ಚಟ್ನಿ ಹೊಡಿಯೋ ಕಾಯಿ ಇರಲ್ಲ, ಕಮ್ಮಿ, ಅಷ್ಟು ನೀರಾವರಿ ಇಲ್ಲ. ಅಲ್ಲಿಗೆ ಹೇಮಾವತಿ ನೀರು ಹರಿಸೋಕ್ಕೆ ಪ್ಲ್ಯಾನ್ ಮಾಡಿ ನೀವು ಸ್ಟ್ರೈಕ್ ಮಾಡಿಸಿ. ರೈತರ ಮುಖಂಡರುಗಳು, ನೀವು ರೈತರಿಗೆ ಒಳ್ಳೇದು ಮಾಡಬೇಕು ಅಂದರೆ. ಆಮೇಲೆ ಈ ಗೋರಕ್ಷಣೆ, ಏಕೆಂದರೆ ಈ ಸೀಮೆ ಹಸುಗಳಿದೆಯಲ್ಲ, ಹಾಲುಗಳು ಬರೀ ಬೂಸ ಕೆಮಿಕಲ್ ಹಾಕಿ, ಬರೀ ಹಾಲಲ್ಲೆಲ್ಲ ಕೆಮಿಕಲ್ ವಿಷ ಏನೋ ಕೆಟ್ಟ ಇದು ಬರ್ತಾ ಇದೆ. ಹಾಲಲ್ಲಿ ಪೌಷ್ಟಿಕ ಆಹಾರಗಳೇ ಇರಲ್ಲ, ಬೂಸ ಬರೀ ಇದಾಕಿ. ನಾಟಿ ಹಸುಗಳನ್ನ ಬೆಳೆಸೋಕ್ಕೆ ಉತ್ತೇಜನ ಕೊಡಿ. ಒಬ್ಬ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಏನಂತ, ಒಂದು ನಾಟಿ ಹಸ ಇದ್ರೆ ಒಬ್ಬ ಡಾಕ್ಟ್ರು ಮನೇಲಿದ್ದ ಅಂತ. ಇಂಥವಕ್ಕೆ ಉತ್ತೇಜನ ಕೊಡಿ. ಇಂಥವಕ್ಕೆ ಆ ಸೀಮೆ ಹಸುಗಳು ನಿಲ್ಸೋಕ್ಕೆ ಸ್ಟ್ರೈಕ್ ಮಾಡಿ. ಇಂಥವ್ಗೆ ಸ್ಟ್ರೈಕ್ ಮಾಡೋದು ಬಿಟ್ಟು ನೀವು ಯಾವುದೇದೋ ಈ ಭೂಕಾದಿನ ಇದೆಲ್ಲ ಒಳ್ಳೇದಕ್ಕೆ ಮಾಡೋಕ್ಕೆ ನೀವು ಯಾಕಪ್ಪ ಸ್ಟ್ರೈಕ್ ಮಾಡ್ತೀರಾ? ಅವ್ರ್ಯಾರು ತಾಯಿ ಹೇಳ್ತಾ ಇದ್ರು ಮೋದಿಯವ್ರ ಬಗ್ಗೆ. ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಒಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ. ಯಾವ ಪಕ್ಷದ ಬಗ್ಗೆ ಯಾರೋ ತಾಯಿ ಹೇಳ್ತಾ ಇದ್ರು ಮೋದಿಯವ್ರ ಬಗ್ಗೆ ಹಂಗೆ ಹಿಂಗೆ ಅಂತ. ತಾಯಿ, ನೀವು ಯಾರು ಏನು ಗೊತ್ತಿಲ್ಲ, ನೀವು ಯಾರು ಅಂತ ಗೊತ್ತಿಲ್ಲ. ನಾನು ಲೈವಲ್ಲಿ ನೋಡಿದ್ದೀನಿ. ನೀವೆಲ್ಲರೂ ಒಂದು 5 ಎಕರೆ 10 ಎಕರೆ, ನಿಮ್ಮ ನೋಡಿದ್ರೆ ದೊಡ್ಡ ಶ್ರೀಮಂತರು ಇರಬೇಕು ಅನಿಸುತ್ತೆ. ರೈತರ ಮುಖಂಡರು ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವೆಲ್ಲರೂ ಒಂದು 5 ಎಕರೆ ಟೊಮೊಟೊನೋ ತರಕಾರಿನ ಬೆಳೆದಿರೋ ಒಂದು ಅಪ್ಡೇಟ್ ಮಾಡವ, ಇಲ್ಲ ನಿಮ್ಮ ನಂಬರ್ ಕೊಡು, ನಿಮ್ಮ ಅಡ್ರೆಸ್ ಕೊಡಿ, ನಿಮ್ಮ ಜಮೀನಿಗೆ ಬಂದು ನೋಡ್ತೀನಿ ಏನೇನು ಬೆಳೆದಿದೆಯಾ. ಪಾಪ ನೀವು ಬೆಳೆದಿದೆಯಾ ಅಂದರೆ ಆಳ ಕೈಲಿ ಬೆಳೆದಿದೆಯಾ, ನೀನೇ ಕೂಲಿ ಕೊಟ್ಟು ಮಾಡಿಸಿದೆಯಾ, ಅದೆಲ್ಲ ನೋಡ್ತೀವಿ. ನಾವು ಒಂದು 25 ಜನ ನನ್ನ ದುಡ್ಡಲ್ಲೇ ಬೇಕಾದ್ರೆ ಕರ್ಕೊಂಬಂದು ರೈತರುಗಳನ್ನೆಲ್ಲ ತೋರಿಸ್ತೀನಿ. ಓಕೆ, ನೀವೆಲ್ಲ AC ರೂಮಲ್ಲಿ ಕೂತ್ಕೊಂಡೆಲ್ಲ ಮಾತಾಡೋದೆಲ್ಲ ದೊಡ್ಡ ವಿಷಯ. ಬಂದು ವಾಸ್ತವವಾಗಿ ನಿಂತ್ಕೊಳ್ಳಿ. ದಯವಿಟ್ಟು ನಾನು ಹೇಳೋದೇನು ಅಂದರೆ, ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ನಮ್ಮಲ್ಲಿ 2 ಒಳ್ಳೆ ಮನಸ್ಸಿದೆ, ಒಂದು ಒಳ ಮನಸ್ಸು, ಒಂದು ಹೊರ ಮನಸ್ಸು. ಪ್ರತಿಯೊಬ್ಬರು ಯಾರು ಸ್ಟ್ರೈಕ್ ಮಾಡಬೇಕು, ಯಾವ ಮುಖಂಡರು ಅಂತ ಒಂದು ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಹೃದಯ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ಈಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ನೀವು ತಿಳ್ಕೊಳ್ಳಿ. ಅದು ಒಳ ಮನಸ್ಸು ಸತ್ಯ ಹೇಳುತ್ತೆ, ಆ ಸತ್ಯದಂತೆ ನಡೀರಿ. ಮುಂದಿನ ದಿನಗಳಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳ ನಮ್ಮ ರೈತರಿಗೆ ಒಳ್ಳೇದಾಗೇ ಆಗುತ್ತೆ. ನಮ್ಮ ದೇಶ ಕಾಯೋ ಸೈನಿಕರಿಗೆ ಎಷ್ಟು ಗೌರವ ಸಿಗುತ್ತೋ ಅದೇ ಥರ ನಮ್ಮ ರೈತರಿಗೂ ಸಿಗುತ್ತೆ. ಯಾಕೆ ಅಂದರೆ, ನೀವು ಪ್ರತಿಯೊಂದು ಬೆಳೆದಿರೋ ವಸ್ತುಗಳನ್ನ ಬೇರೆಯವರು ಬಂದು ಮನೆ ಹತ್ರನೇ ತಗೊಂಡೋಗ್ತಾರೆ. ನಿಮ್ಮ ತರಕಾರಿ ಪ್ರತಿಯೊಂದು ಮನೆ ಹತ್ರನೇ ತಗೊಳ್ತಾರೆ. ನಿಮ್ಮ ಕಮಿಷನ್ನು ಬಾಡಿಗೆ ಎಲ್ಲ ಉಳಿಯುತ್ತೆ. ನಮ್ಮ ಜೀವನನ ನಾವು ತಿನ್ನೋ ಅನ್ನಕ್ಕೆ ಕಲ್ಲು ಹಾಕೊಳ್ಳೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ನಾವು ತಿನ್ನೋ ಅನ್ನಕ್ಕೆ ನಾವು ಕಲ್ಲು ಹಾಕೊಳ್ಳೋದು ಬೇಡ.
ಇದಕ್ಕೆ ಯಾರೂ ಸಪೋರ್ಟ್ ಮಾಡಬೇಡಿ. ದಯವಿಟ್ಟು ರೈತರುಗಳು ಅರ್ಥ ಮಾಡ್ಕೊಳ್ಳಿ. ನಾವೇನು ಯಾರೂ ಅನ್ಎಜುಕೇಟೆಡ್ಗಳಿಲ್ಲ, ಎಲ್ಲ ಎಜುಕೇಟೆಡ್ಗಳು, ಹಳ್ಳಿ ರೈತರುಗಳು ಎಜುಕೇಟೆಡ್ಗಳು. ಆಲೋಚನಾ ಶಕ್ತಿ ಇದೆ, ಯೋಚನೆ ಮಾಡಿ, ಒಳ್ಳೆಯದಾಗುತ್ತೆ. ಇದಕ್ಕೆ ಯಾರೂ ಸಪೋರ್ಟ್ ಮಾಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.